ಎಲ್ಲ ಇಲಾಖೆಯವರು ಹೋಗಿ ಪಂಚನಾಮ ಮಾಡಿ ಆ ಸೈಟ್ ಗುರುತಿಸಿ ಆ ಶವ ಹೊರಗಡೆ ತೆಗಿಬೇಕು. ಬರೀ ಒಂದು ತಲೆಬುರುಡೆ ತಗೊಂಡು ಬಂದಿದ್ದಾರೆ ಅಂತಂದರೆ, ಇವತ್ತು ಕಾಶಿಯಿಂದ ಹಿಡಿದು ನಾವು ಕೆಲವೊಂದು ಪುಣ್ಯಕ್ಷೇತ್ರಗಳಲ್ಲಿ ಇವತ್ತೇನಿದೆ ತಲೆಬುರುಡೆಗಳು ಸಿಗೋದೇನು ದೊಡ್ಡ ವಿಚಾರ ಏನಲ್ಲ. ಇವತ್ತು ಆ ಬುರುಡೆ ಎಲ್ಲಿಂದ ತಗೊಂಡು ಬಂದಿದ್ದಾನೆ ಅನ್ನೋ ವಿಚಾರನೇ ಬಿಟ್ಬಿಟ್ಟು ಅವನೊಂದು ಮೌಖಿಕವಾಗಿ ಅವನೊಂದು ಓರಲ್ ಆಗಿ ಹೇಳಿರುವಂಥ ಒಂದು ವಿಚಾರ, ಜೊತೆಗೆ 164 ಸ್ಟೇಟ್ಮೆಂಟ್ ಕೋರ್ಟಲ್ಲಿ ಏನು ಕೊಟ್ಟಿದ್ದಾನೆ ಅದನ್ನು ಆಧಾರ ಮಾಡಿಕೊಂಡು ತಕ್ಷಣ SIT ಕೊಟ್ಟಿದ್ದಾರೆ. ಮೊದಲು ನಾನು ಗಮನಿಸಿದೆ ಮುಖ್ಯಮಂತ್ರಿಗಳನ್ನು, ಅವರೆಲ್ಲೂ ಕೂಡ SIT ಕೊಡುವಂಥ ಉದ್ದೇಶ ಅವ್ರಿಗೆ ಇರಲಿಲ್ಲ. ಅವರಿಗೆ ತುಂಬ ಒತ್ತಡ ಬಂದಿದೆ, ನನಗೆ ತಿಳಿದಷ್ಟು ಮಟ್ಟಿಗೆ ಅವರು ಹೈಕಮಾಂಡಿಂದ ಅನ್ನುವಂಥ ಒಂದು ವಿಚಾರ. ನಾನು ಈ ಕಳೆದ 15 ದಿವಸಗಳಲ್ಲಿ ನನಗೆ ಆಗಿರುವಂಥ ಒಂದು ಸ್ನೇಹಿತರು ತಮಿಳುನಾಡು ಆಗಿರ್ಬೋದು, ಡೆಲ್ಲಿ ಆಗಿರ್ಬೋದು, ರಾಜಕೀಯ ಕ್ಷೇತ್ರದಲ್ಲಿ ನಾನು ಇರೋ ಕಾರಣ ಇವತ್ತು ಆ ಮುಸುಕುದಾರಿ ಅಂತ ಏನಿದ್ದಾನೆ ಅವನು 11 ವರ್ಷಗಳಿಂದ ಕಳೆದ 11 ವರ್ಷಗಳಿಂದ 2014ರಿಂದ ಅವನು ತಮಿಳುನಾಡಲ್ಲೇ ವಾಸ ಇದ್ದಾನೆ. ಅವನ ಮೂಲ ಎಲ್ಲಿ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಅವನು 11 ವರ್ಷದಿಂದ ತಮಿಳುನಾಡಲ್ಲಿ ಇದ್ದಾನೆ. ಮತ್ತು ನಮ್ಮ ಕರ್ನಾಟಕ ರಾಜ್ಯದಿಂದ ಇಬ್ಬರು ಒಂದು ರಾಜಕೀಯ ಕ್ಷೇತ್ರಕ್ಕೆ ನಮ್ಮ ಕರ್ನಾಟಕದಲ್ಲಿ ಒಬ್ಬ IPS IAS ಇಬ್ಬರು ಕೂಡ ತಮಿಳುನಾಡು ರಾಜಕೀಯದಲ್ಲಿ ಹೋಗಿದ್ದಾರೆ. ಒಬ್ಬರು ನಮ್ಮ ಅಣ್ಣಾಮಲೈಯವರು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷನಾಗಿ ನಮ್ಮ ದೇಶ ಕಟ್ಟೋದಕ್ಕೆ ಅಣ್ಣಾಮಲೈ ನಮ್ಮ ಕರ್ನಾಟಕದ IPS ಸ್ಥಾನ ತ್ಯಜಿಸಿ ತಮಿಳುನಾಡಿಗೆ ಹೋಗಿದ್ರೆ, ಇನ್ನೊಬ್ಬ IAS ಶಶಿಕಾಂತ್ ಸೆಂಥಿಲ್ ಅವರು IAS ಆಗಿದ್ದರು. ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ರಾಯಚೂರು DCI ಕೂಡ ಅವರು ಸುಮಾರು ಇಲ್ಲೆಲ್ಲ ಕೂಡ ಭಾಳ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಕೂಡ ಕೆಲಸ ಮಾಡಿದರು. ಅವರು ಇವತ್ತು ರಾಜೀನಾಮೆಯನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷದ ಒಬ್ಬ ಸಂಸದರಾಗಿ DMK ಅಲಯನ್ಸಲ್ಲಿ ತಮಿಳುನಾಡಲ್ಲಿ ಅವರು ಇರುವಂಥದ್ದು. ಕರ್ನಾಟಕದಲ್ಲಿ ರಾಜಕೀಯವಾಗಿ ಇವತ್ತು ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರುವಂಥ ರೀತಿಯಲ್ಲಿ ನಮ್ಮ ಕರ್ನಾಟಕದಲ್ಲಿರುವಂಥ ಪುಣ್ಯಕ್ಷೇತ್ರಗಳನ್ನು ಅಲ್ಲಿ ಹೋಗುವಂಥ ಭಕ್ತಾದಿಗಳಿಗೆ ಒಂದು ಅಭದ್ರತಾ ಭಾವ ಸೃಷ್ಟಿ ಮಾಡಿ ದೇವರ ಮೇಲೆ ನಂಬಿಕೆ ಕಳ್ಕೊಳ್ಳುವಂಥ ಒಂದು ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಒಂದು ಒಳ್ಳೆಯ ಮಾಸ್ಟರ್ ಪ್ಲ್ಯಾನ್ ಮಾಡಿ ಇವತ್ತು ನನಗೆ ತಿಳಿದಿರುವಂಥ ಮಾಹಿತಿ ಪ್ರಕಾರ ಇವತ್ತು ನಾನು ಕೆಲವೊಂದು ಅಧಿಕಾರಿಗಳ ಹೆಸರನ್ನು ಹೇಳೋದು ಕರೆಕ್ಟ್ ಅಲ್ಲ. ನನಗಿರೋ ಮಾಹಿತಿ ಪ್ರಕಾರ ಕೆಲವೊಂದು ಪೊಲೀಸ್ ಇಲಾಖೆಯಲ್ಲಿ ಇವತ್ತು ಅವನೇನು ಆ ಮುಸುಕುದಾರಿ ಇದ್ದಾನೆ, ನನ್ನ ಬಿಟ್ಬಿಟ್ರೆ ಸಾಕು, ನಾನು ಹೋಗಿ ಎಲ್ಲಾದರೂ ಬದುಕೊಂಡ್ಬಿಡ್ತೀನಿ, ನನ್ನನ್ನು 3 ವ್ಯಕ್ತಿಗಳು ಬಂದು ಪ್ರಚೋದನೆ ಮಾಡಿ ಆಸೆ ಆಮಿಷಗಳನ್ನು ತೋರಿಸಿ ನನ್ನನ್ನು ಈ ಒಂದು ಕೆಲಸಕ್ಕೆ ನನ್ನ ಕೈ ಹಾಕಿಸಿದ್ದಾರೆ, ನನ್ನ ಬಿಟ್ಬಿಡಿ ಅನ್ನುವಂಥ ಒಂದು ಸ್ಥಿತಿಗೆ ಅವನು ತಲುಪಿದ್ದಾನೆ. ಸೊ ಹಾಗಾಗಿ ಇದೊಂದೆಲ್ಲ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದಾರೆ, ಒಂದು ಮುಸುಕುದಾರಿನ ಕ್ರಿಯೇಟ್ ಮಾಡಿದ್ದಾರೆ. ಅವನ ತಲೆಯಲ್ಲಿ ಒಂದು ಬುರುಡೆ ಕೊಟ್ಟಿದ್ದಾರೆ. ಯಾಕಂದರೆ ಅದಕ್ಕಿಂತ ಮುಂಚೆ ನೀವು ನೋಡಿ, ನಮ್ಮ ಬಳ್ಳಾರಿ ಮೂಲದ ಒಬ್ಬ ಅನ್ಯಮತಸ್ಥ ಒಬ್ಬ ಯುವಕ ಇದರ ಬಗ್ಗೆ ಧರ್ಮಸ್ಥಳದ ಬಗ್ಗೆ ಮಾತಾಡಿಬಿಟ್ಟು ಇದಕ್ಕಿದ್ದಂಗೆ ರಾತ್ರೋರಾತ್ರಿ ಯೂಟ್ಯೂಬರ್ ಆಗಿ ಅವನು ಮಿಲಿಯನ್ಸ್ ಆಫ್ ವ್ಯೂಸ್ಗೆ ರೀಚ್ ಆಗಿಬಿಟ್ಟ. ಅವನಿಗೆ ಇನ್ನೊಂದಿಬ್ಬರು ಸಪೋರ್ಟ್ ಮಾಡಿದ್ದು. ಈ 3 ಸೇರ್ಕೊಂಡ್ಬಿಟ್ಟು ಇವತ್ತು ಇಡೀ ಧರ್ಮಸ್ಥಳದ ಬಗ್ಗೆ ಹೀಗೆಲ್ಲ ಮಾಡ್ತಾ ಇದ್ದಾರೆ. ಅಂದರೆ ಅನಾಮಧೇಯ ವ್ಯಕ್ತಿ, ಈ 3 ವ್ಯಕ್ತಿಗಳು, ಇವ್ರ ಹಿಂದೆ ಇರುವಂಥ ಮಾಸ್ಟರ್ ಮೈಂಡ್ ಇವತ್ತು ನಮ್ಮ ಶಶಿಕಾಂತ್ ಸೆಂಥಿಲ್ ಅನ್ನೋಂಥ ಒಂದು ವಿಚಾರದಲ್ಲಿ ನನಗಂತೂ ಒಂದು ಸ್ಪಷ್ಟತೆ ಬಂದಿದೆ. ಹಾಗಾಗಿ ಇವತ್ತು ನಾನು ಸತ್ಯ, ಇವತ್ತು ಧರ್ಮ, ಇವತ್ತು ನೀತಿ, ನ್ಯಾಯ, ಇದೆಲ್ಲ ವಿಚಾರಗಳಲ್ಲಿ ಧರ್ಮಸ್ಥಳ ಮಂಜುನಾಥನ ಮುಂದೆ ಹೋಗಿ ನಾವು ಆಣೆ ಪ್ರಮಾಣಗಳನ್ನು ಮಾಡ್ತೀವಿ. ಅಥವಾ ತಪ್ಪು ಮಾಡಿದ್ದವನ್ನ ಯಾರು ಕೂಡ ಪ್ರಮಾಣ ಮಾಡಲಿಕ್ಕೆ ಕೂಡ ಧೈರ್ಯ ಮಾಡಲ್ಲ ಸಲ್ಲ. ಅಂಥ ಒಂದು ಧರ್ಮಸ್ಥಳ ಮಂಜುನಾಥನ ಬಗ್ಗೆ ಹಿಂದೂ ಧಾರ್ಮಿಕ ಭಾವನೆಗಳಿಗೆ, ನಮ್ಮ ಎಮೋಷನ್ಸ್, ಸೆಂಟಿಮೆಂಟ್ಸ್ಗೆ ಬೆಲೆ ಕೊಡದೇನೆ ಈ ರೀತಿ ಕೇವಲ ರಾಜಕೀಯಕ್ಕೋಸ್ಕರ ಇವತ್ತು ಎಡಪಂಥೀಯ ಮನೋಭಾವನೆ ಇರುವಂಥ ಇಂಥ ಒಂದು ದುಷ್ಟ ಶಕ್ತಿಗಳೆಲ್ಲರೂ ಕೂಡ ಸೇರಿ ಇವತ್ತೇನು ಈ ಹುನ್ನಾರ ಮಾಡಿದ್ದಾರೆ, ಇದನ್ನು ಇಲ್ಲಿಗೆ ಕೊನೆಗಾಣಿಸಬೇಕು. ಇಲ್ಲದೆ ಹೋದರೆ ನಾವು 15 ದಿನ ನಾವು ನೋಡ್ತಾನೇ ಇದ್ದೀವಿ.